ಬಿಡದಿ ಟೌನ್ಶಿಪ್ ವಿರುದ್ಧ ಕಿಚ್ಚು ಮುಂದುವರಿತಾ ಇದೆ. ಬೈರಮಂಗಲದಲ್ಲಿ ರೈತರು ಪ್ರತಿಭಟನೆಯನ್ನ ತೀವ್ರಗೊಳಿಸ್ತಾ ಇದ್ದಾರೆ. ನಿನ್ನೆ ನಡೆದಂತಹ ಗಲಾಟೆ ಸಂಬಂಧ 11 ಮಂದಿ ವಿರುದ್ಧ ಎಫ್ಐಆರ್ ದಾಖಲಾಗಿತ್ತು. ಸ್ಥಳದಲ್ಲೇ ಇರದಂತಹ 3 ಮೇಲೂ ಕೂಡ ಎಫ್ಐಆರ್ ದಾಖಲಾಗಿದೆ ಅನ್ನುವಂತಹ ಆರೋಪ ಕೇಳಿ ಬರ್ತಾ ಇದೆ. ಮತ್ತೊಂದು ಕಡೆ ಬಿಡದಿ ಭೂಮಿ ಬಿಡೋದಿಲ್ಲ ಅಂತ ಹೇಳಿ ಒಂದು ಕಡೆ ರೈತರು ಬಿಗಿಪಟ್ಟನ್ನ ಹಿಡಿತಾ ಇದ್ದಾರೆ. ವಿಷದ ಬಾಟಲಿಯನ್ನ ಹಿಡಿದುಕೊಂಡು ಮಹಿಳೆಯರು ಪ್ರತಿಭಟನೆಗೆ ಮುಂದಾಗ್ತಾ ಇದ್ದಾರೆ. ಒನಕೆ ಹಿಡಿದು ಶಾಸಕ ಬಾಲಕೃಷ್ಣ ಸ್ಥಳಕ್ಕೆ ಬರುವಂತೆ ಪಟ್ಟನ್ನ ಹಿಡಿದು ಕೂತಿದ್ದಾರೆ. ಅಲ್ಲಿನ ಮಹಿಳೆಯರು, ರೈತ ಮಹಿಳೆಯರು ಭೂಮಿ ಕೊಡೋದಿಲ್ಲ ಅಂತ ಹೇಳಿ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ನಿನ್ನೆ ಪೊರಕೆಯನ್ನ ಹಿಡ್ಕೊಂಡು ಪ್ರತಿಭಟನೆಯನ್ನ ಮಾಡಿದ್ರು. ಇವತ್ತು ಬೇರೊಂದು ರೀತಿಯಲ್ಲಿ ಪ್ರತಿಭಟನೆಗೆ ಮುಂದಾಗಿದ್ದಾರೆ. ಒನಕೆಯನ್ನ ಹಿಡ್ಕೊಂಡಿದ್ದಾರೆ. ಬಾಲಕೃಷ್ಣ ಅವರು ಬರಬೇಕು ಈ ಸ್ಥಳಕ್ಕೆ, ಎಲ್ಲೋ ಕೂತ್ಕೊಂಡು ಮಾತಾಡೋದಲ್ಲ, ಇಲ್ಲಿ ಇಷ್ಟೆಲ್ಲ ಹತ್ತು ಉರಿತಾ ಇದೆ, ಈ ಸಂದರ್ಭದಲ್ಲಿ ಎಲ್ಲಿ ಹೋದ್ರು, ಬನ್ನಿ ನಮ್ಮ ಜೊತೆ ಮಾತನಾಡಿ ಅಂತ ಹೇಳಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ನೋಡಿ, ನಿನ್ನೆ ಎಫ್ಐಆರ್ ದಾಖಲಾಯಿತು. ಯಾಕಂದ್ರೆ ಆ ಪ್ರತಿಭಟನೆ ಮಾಡುವಂತಹ ಸಂದರ್ಭದಲ್ಲಿ ಕಲ್ಲು ತೂರಾಟ ಆಗಿದೆ. ಅಧಿಕಾರಿಗಳ ಕಾರು ಏನಿತ್ತು ಅದು ಪುಡಿ ಪುಡಿ ಆಯಿತು. ಸೊ ಹಾಗಾಗಿ ಸಾಕಷ್ಟು ಅಲ್ಲಿದ್ದಂತಹ ಪ್ರತಿಭಟನಾಕಾರರ ಅಥವಾ ರೈತರ ವಿರುದ್ಧವಾಗಿ ಎಫ್ಐಆರ್ ಅನ್ನ ದಾಖಲು ಮಾಡಿದ್ರು. ಬಟ್ ಅಲ್ಲಿ ಪ್ರತಿಭಟನೆ ಮಾಡ್ತಿದ್ದಂತಹ ಒಂದಿಬ್ರು ಇಲ್ವೇ ಇಲ್ಲ. ಆದ್ರೂ ಕೂಡ ಅವರ ಮೇಲೂ ಕೂಡ ಎಫ್ಐಆರ್ ಆಗಿದೆ ಅನ್ನುವಂತಹ ಆರೋಪ ಕೇಳಿ ಬರ್ತಾ ಇದೆ. ಸೊ ಹಾಗಾಗಿ ಯಾಕೆ ಈ ರೀತಿಯಾದಂತಹ ಮಿಸ್ಗೈಡ್ ಆಗ್ತಿದೆ ಅನ್ನುವಂತಹ ಪ್ರಶ್ನೆ ಒಂದು ಕಡೆ ಎದುರಾಗ್ತಾ ಇದೆ. ಬಟ್ ಆದ್ರೆ ಯಾವುದೇ ಕಾರಣಕ್ಕೂ ನೀವು ಎಫ್ಐಆರ್ ಆದ್ರೂ ಮಾಡ್ಕೊಳ್ಳಿ, ಇನ್ನೇನಾದ್ರೂ ಮಾಡ್ಕೊಳ್ಳಿ, ನಾವಂತೂ ನಮ್ಮ ಹೋರಾಟವನ್ನ ಬಿಡೋದಿಲ್ಲ. ನಮ್ಮ ಈ ಯೋಜನೆ ಏನಿದೆಯಲ್ಲ, ಸರ್ಕಾರದ ಯೋಜನೆ, ಅದು ಕೈ ಬಿಡೋವರೆಗೂ ನಾವು ಹೋರಾಟ ವಿಭಿನ್ನ ರೀತಿಯಲ್ಲಿ ಮಾಡೇ ಮಾಡ್ತೀವಿ ಅನ್ನುವಂತಹ ಎಚ್ಚರಿಕೆಯನ್ನ ಕೊಡ್ತಿದ್ದಾರೆ. ಅದರಲ್ಲೂ ಮುಖ್ಯವಾಗಿ ರೈತ ಹೋರಾಟಗಾರರು, ರೈತ ಮಹಿಳೆಯರು ಈ ಒಂದು ಹೋರಾಟದಲ್ಲಿ ಭಾಗಿ ಆಗ್ತಾ ಇರುವಂತದ್ದು.